ಅವರು ಈ ಭಗವಂತನ ಸೇವಾದ ಲಾಭ ತಗೋಬೇಕಂತ ಹೇಳಿ ತಾವೆಲ್ಲ ಕೂಡಿರಿ. ಎರಡೂ ವಿಷಯ ಚಂದದ. ಎರಡು ವಿಷಯದ ಬಳಕ ನನಗೆ ಏನು ಮಾತಾಡತ್ತೀರಿ? ನಡು ಎರಡಕ್ಕೆ ಸುಳ್ಳು ಮಾಡುವುದು ಮಾತಾಡತ್ತೀರೋ, ಎರಡು ಖರೆ ಮಾಡತ್ತೀರೋ? ಸುಳ್ಳು ಮಾಡಿದ್ರೆ ಕೊಟ್ಟೆ ಆಗ್ಬೇಕಾಗ್ತದೆ ಇಬ್ರಿಗೆ. ರೀ ಹೌದಿಲ್ರಿ? ಇರ್ಲಿ. ಯಾಕಂದ್ರೆ ಇವು ಯಾವಾರ ಸತ್ತ, ಬಂಗಾರನೂ ಯಾವಾರ ಸತ್ತ, ಅರಿವಿನೂ ಯಾವಾರ ಸತ್ತ. ವಾದಕ್ಕೆ ಮೂಲ ಅದ, ಮಾಡೇಬೇಕಾಗ್ಯದ, ನಿರ್ವಾಹ ಇಲ್ಲ. ಸಂಸಾರಕ್ಕೆ ಎಲ್ಲಾನೇ ಹತ್ತದ. ಹೌದಿಲ್ರಿ? ಅದು ಹೆಂಗೆ ಇರ್ತದ ಅಂತ ಕೇಳಿದ್ರೆ ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಒಂದೊಂದು ಬಿಡಿಸುಗೊತ್ತು. ಅಜ್ಞಾನ ಮಂದಿದ ರೋಗ ತೆಗೀದದ. ಯಾಕ್ರಿ ಅಂತ ಕೇಳಿದ್ರೆ ಮುದುಕ ಎರಡು ಎತ್ತ ಕಟ್ಕೊಂಡು ಹೊಲ್ದಾಗದಾನ, ಹೊಳಿ ಹಚ್ಚಿ ಕಡೆ ಹೊಲ ಅದ. ಮುಂಜಾನೆ ಕಂಬಳಿ ಒಂದು ಹೆಗಲ ಮೇಲೆ ಹಾಕ್ಕೊಂಡು ಹೊಳ್ಯಾಗ ಹಾಯ್ದು ಮನೆಗೆ ಬರ್ಲಕತ್ಯಾನ. ಹೊಳಿದು ಹಾಂಟ್ಬೇಕಾಗ್ತದ. ಉಸುಕನಾಗ ನೀರ ನಾಬಟ್ಟು ತೆಳ್ಳಗೆ ಹರಿಲಕತ್ಯಾವ್ರಿ. ಆ ನೀರು ಹರಿಯೊಳಗೆ ಕಾಲು ಒಳಗಿಟ್ಟನ ಮುದುಕ ಒಂದು ರತ್ನದ ಹಾರ ಬಿದ್ದದ. ಎದರಾಗ? ನೀರ್ನಾಗ. ಅವ ನೀರ್ನಾಗ ಬಿದ್ದದ ಅಂತ ಹೇಳಿ ಕಂಬಳಿ ಒಂದು ಕಡ್ಯಾಕಿಟ್ಟು ಕೈ ಆಡಿಸ್ಲಕತ್ತು. ಉಸುಕನಾಗ ಕೈ ಆಡಿಸ್ಲತ್ತ ಸಿಗಲ್ದು. ಎದ್ದು ನಿಂತು ನೋಡ್ತಾನೆ, ಕಾಣಿಸ್ತು. ಕಾಣಿಸಲಾರ್ದೆ ಬಿಡಲ್ದು, ಕೈಗರೆ ಸಿಗಲ್ದು. ಹಾರ ಎದ್ದು ನಿಂದ್ರಣ ಕಾಣಿಸ್ತದ, ಕೈ ಆಡ್ಸೋಣ ಬರಲ್ದು. ಹಿಂಗೆ 3 ತಾಸು ಬಾಗ್ತಾನ ಹೇಳ್ತಾನೆ. ಅವಾಗ ಒಂದು ತಾಸಿನ ಮ್ಯಾಗ ಅದೇ ದಾರಿ ಕೂಡಿ ಒಬ್ಬ ಸಂತ ಹೊಂಟಿದ್ದ. ಅವ ನಿಂತ್ಕೊಂಡು ನೋಡ್ದ, ಮುದುಕ ಬಾಗ್ತದ ಹೇಳ್ತದ. 3 ತಾಸಾಯ್ತು, ಯಾನರೇ ಬಿದ್ದಿರ್ಬೇಕಿದು ಹೇಳಿ ಸನಿ ಬಂದ ಮುದುಕ ಕೇಳ್ದ, ಅಜ್ಜ ಇಟ್ಟು ಕಟ್ಟಿಬಿಟ್ಟು ಬಿದ್ದಿದಿ, ಭಾಳ ತಾನಾಯ್ತು, ಬಾಗ್ತಿ ಹೇಳ್ತಿ, ಕೈ ಆಡಿಸ್ತಿ, ಯಾನದ ಒಳಗೆ? ಒಂದು ರತ್ನದ ಹಾರ ಅದರಿ, ಎದ್ದು ನಿಂದಿರ್ತೀನು, ಉಸುಕನಾಗ ಕಾಣಿಸ್ಲಕತ್ತದ. ಬಾಗಿ ಕೈ ಆಡಿಸ್ತೀನು, ಹೋಗಿಬಿಡ್ತದೆ, ಸಿಗಲ್ದು. ಅವ ಅಂದ, ಸರಿ ನೋಡು ನಂದವ. ನೀ ಸರಿ, ನಾ ನೋಡ್ತ ಅಂದು. ಇವ ಹೋದ್ರಿ ಸಾಧು. ಅವ ನಿತ್ತು ನೋಡ್ದ, ಅವನಿಗೂ ಹಾರ ಕಾಣಿಸ್ತಿತ್ತು. ಎಲ್ಲಿ? ನೀರ್ನಾಗ. ಖರೆ ನೀರ್ನಾಗ ಹಾರ ಇಲ್ಲ. ಅದೇ ಹೊಳಿ ದಂಡಿಲಿ ಒಂದು ಕಂಟಿ ಎದ್ದಿತ್ತು, ಕಾಗಿ ತಂದು ಕಂಟಿ ಮ್ಯಾಗ ಬಿಟ್ಟಿತ್ತದು. ಅದರ ಪ್ರತಿಬಿಂಬ ನೀರ್ನಾಗ ಕಾಣಿಸ್ತಿತ್ತದು. ಅದು ಮ್ಯಾಗ ಕಂಟಿ ಮ್ಯಾಗ ಕಾಗಿ ಏನು ಬಿಟ್ಟದ್ರಿ, ಅದು ಪ್ರತಿಬಿಂಬ ಅದಕ್ಕೆ ಕಾಣಿಸಿ ಅದಕ್ಕೆ ಕೈ ಆಡಿಸ್ತಿದ್ದೀವ ಮುದುಕ. ಅವಾಗ ಅವರು ಶರಣರು ಹೇಳ್ತಾರೆ, ಮುತ್ಯ ಅಲ್ಲಿ ಹಾರಿಲೋ ಇಲ್ಲಿ ಅದನ್ನವ. ಅದಕ್ಕೆ ಈ ಮಾಯಾದೊಳಗೆ ಏನಾಗ್ತದ್ರಿ ಅಂದ್ರೆ, ನಮಗೆ ಮಾಯಾದೊಳಗೆ ಅಲ್ಲೇ ಸಿಕ್ಕಂಗೆ ಆಗ್ತದೆ, ನಾವು ಅಲ್ಲೇ ಕೈ ಆಡಿಸ್ಬೇಕಾಗ್ತದೆ. ಹಂಗೆ ಇನ್ನೊಮ್ಮೆ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಬಂದು ನಿಜ ಸುದ್ದಿ ಹೇಳ್ದವ, ಹಾರ ಅಲ್ಲಿಲ್ಲ ಇಲ್ಲಿ ಅದತ್ ಹೇಳ್ದ. ಹಂಗೆ ವಿಷಯ ಇವು ಹೆಂಗದ್ರಿ ಅಂತ ಕೇಳಿದ್ರೆ, ಇವು ನಡೆಸಲಕ್ಕೆ ವಿಷಯ ಅದ, ನಡೆಸಲಕ್ಕೆ. ಖರೆ ಹೆಂಗೆ ಇರ್ತದ್ರಿ ಅಂತ ಕೇಳಿದ್ರೆ, ನಡೆಸೋದಟ್ಟೆ ಅವು ಸತ್ಯ ಇರಂಗಿಲ್ಲ, ನಡೆಸಲಕ್ಕೆ ಬರ್ತದೆ. ಅರಿವಿನೂ ಮೋಕ್ಷಕ್ಕೆ ಹತ್ತೋದಿಲ್ಲ, ಬಂಗಾರು ಮೋಕ್ಷಕ್ಕೆ ಹತ್ತೋದಿಲ್ಲ. ಖರೆ ನಡೆಸಬೇಕಾಗ್ಯದ. ನೀ ಇದು ಬಿಡುಗಡೆ ಆಗಬೇಕಾಗ್ಯದ, ಬಂಗಾರ ಬೇಕಾಗ್ಯದೇನು? ಇದು ನೀ ಬಿಟ್ಟು ಹೋಗಬೇಕಾಗ್ಯದ, ಇದಕ್ಕೆ ಅರಿವಿ ಬೇಕಾಗ್ಯದೇನು? ಸಾರಾಂಶಕ್ಕೆ ಎದಕ್ಕೆ ರೀ? ವಾದಕ್ಕೆ ಮೂಲ ಅರಿವಿ ಬೇಕಾಗ್ಯದ. ನಾವು ಈ ವಿಷಯ ನಡೆಸೇಬೇಕು, ಅವ್ರು ಇಟ್ಟಾರಂದ್ರೆ ನಡೆಸೇಬೇಕು. ಅದು ನಡೆಸಲಕ್ಕೆ ಸತ್ಯನೇ ಆದ. ಅವ ಪರಮಾತ್ಮ ಹೆಂಗದಾನ ಅಂತ ಕೇಳಿದ್ರೆ, ಯಾರ್ಯಾರಿಗೆ ಏನೇನು ಬಂದದ ಅದು ತೆಗಿಲಕ್ಕೆ ಮಾತ್ರ ಅವನ ಅವತಾರ ಅದ. ಒಂದು ಸಣ್ಣ ಮಾತು ಹೇಳಿ ಮುಗಿಸ್ತೀನಿ, ಭಾಳ ಮಾತಾಡೋದಿಲ್ಲ, ಅವರೆಲ್ಲ ಹಾಳಿ. ಯಾಕಂದ್ರೆ ಮನುಷ್ಯ ಸಾಗದಂಗೆ ಹೋಗ್ತಾನೆ. ಗಂಡ ದಾರು ಕುಡಿತಿದ್ದ, ಸಾಧುನ ಮಟ್ಟಕ್ಕೆ ಹೋದಳಕ್ಕಿ ಹೆಣ್ಮಗಳು. ಸಾಧು ಹೇಳ್ತಾಳೆ, ಯಪ್ಪ ನನ್ನ ಗಂಡಗೆ 100 ಚಟ ಅವ, ಬಿಡಿಸ್ರಿ ಅಂತ ಹೇಳಿದಳು. ನನ್ನ ಮಟ್ಟಕ್ಕೆ ಕಳಿಸಂದವ. ಕಳಿಸಿದಳು, ಹೋರಿ ಅಪ್ಪ ಅವ್ರು ಕರೆದಾರ, ಹೋರಿ. ಅವ ಮಟ್ಕ ಆಡೋ ಚಟ ಇತ್ತು, ಕೋಳಿ ಹೊಲಸು ತಿನ್ನೋದು, ರೊಕ್ಕ ಆಡೋದು, ಎಲ್ಲ ಚಟನೇ ಇದ್ದು ಅವನಿಗೆ. ಅವು ಎಲ್ಲ ಸಂತ ಬಿಡಿಸದ, ಅವನಿಗೆ ಬಿಡಿಸದ. ಹೆಣ್ಮಗಳ ಮಾತು ಕೇಳಿ ಎಲ್ಲ ಬಿಡಿಸಿ ಅವ ಏಕ್ ನಂಬರ್ ಮನುಷ್ಯ ಆದ್ರಿ. ಬಿಟ್ಟ, ಎಲ್ಲ ಬಿಟ್ಟು ಬಳಕ ಅವನು ಹೆಂಡತಿ ಅಂದಳತ್ತ, ಇನ್ನು ಮಾತ್ರ ಮಟ್ಟಕ್ಕಿಟ್ಟಕ್ಕೆ ಹಾದಿ ಅಂದಳತ್ತಕ್ಕಿ. ಎಲ್ಲ ಬಿಡಿಸದವ.
ಇನ್ನು ಮಾತ್ರ ಮಠಕ್ಕೆ ಹಾದಿ ಯಾಕ ಅಂದವ. ಇಟ್ಟೆಲ್ಲ ಬಿಡಿಸ್ಯಾರ ಅಪ್ಪವರು, ನಿನಗೆ ಚಲೋ ಮಾಡ್ಯಾರ, ಮಠಕ್ಕೆ ಯಾಕೆ ಬ್ಯಾಡತಿ? ಅವಾಗ ಅಂದಳತ್ತ, ದಾರು ಕುಡಿದು ಬಿಡಿಸ್ಯಾನ, ಹೊಲಸು ಚಟ ಬಿಡಿಸ್ಯಾನ, ತಿನ್ನೋದು ಬಿಡಿಸ್ಯಾನ, ತಿರುಗೋದು ಬಿಡಿಸ್ಯಾನ, ಈ ಎಲ್ಲ ಬಿಡಿಸ್ಯಾನ. ಅವನೇ ಸನ್ಯಾಸಿ, ನನಗೂ ಬಿಡಿಸದಂದ್ರೆ ಹೆಂಗೆ, ಅದಕ್ಕೆ ಬಿಡುವತ್ತೀನಿ ಅಂದಳಕಿ. ಯಾಕ್ರಿ ನಾನು ಸಾಧು ಇದ್ದೀನು, ನೀನು ಇರುವ ಅಂದ್ರೆ ನನಗೆ ಬಿಡಿಸ್ತಾನವ. ಇವೆಲ್ಲ ಬಿಡಿಸ್ಯಾನ, ಅದನ್ನು ಬಿಡಿಸ್ತಾನೆ. ನೋಡ್ರಿ ಹೆಂಗದ, ತನಗೆ ಸಾಗದಂಗೆ ಮಾತಾಡ್ದಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅವರು ಶರಣರು, ನಾವು ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ ಏನು ಬೇಕ್ರಿ ಅಂದ್ರೆ ನಿನ್ನ ಮನಸ್ಸು ಅನ್ನೋದು ಒಂದೇ ಗಟ್ಟಿ ಬೇಕು. ನಿನ್ನ ಮನಸ್ಸು ಎಲ್ಲಿ ಇಡ್ತಿ ಅದು ಅಲ್ಲಿ ಕೆಲಸ ಮಾಡ್ತದೆ. ಮನಸ್ಸ ಹೆಂಡತಿ ಮ್ಯಾಗಿಟ್ಟಿ ಅಂದ್ರೆ ಮಾಯಾ ಏನಾಗ್ತದೆ, ಕಾಮ ಆಗ್ತದೆ. ಮನಸ್ಸ ಅದೇ ಮನಸ್ಸ ಬಂಗಾರ ಮ್ಯಾಗ ಇಟ್ಟು ರೊಕ್ಕಿನ ಮ್ಯಾಗ ಇಟ್ಟು ಅಂದ್ರೆ ಲೋಭ ಆಗ್ತದೆ. ಅದೇ ಮನಸ್ಸ ದೇವರ ಮ್ಯಾಗಿಟ್ಟಿ ಅಂದ್ರೆ ಭಕ್ತಿ ಆಗಿಬಿಡ್ತದೆ. ಅದೇ ಮನಸ್ಸೇ. ಹೆಂಡತಿ ಮ್ಯಾಗಿಟ್ರಿ ಅಂದ್ರೆ ಮಾಯಾ ಆಗ್ತದೆ, ರೊಕ್ಕಿನ ಮ್ಯಾಗಿಟ್ಟಿ ಅಂದ್ರೆ ಲೋಭ ಆಗ್ತದೆ, ಮತ್ತು ದೇವರ ಮ್ಯಾಗ ಮನಸ್ಸಿಟ್ಟು ಅಂದ್ರೆ ಭಕ್ತಿ ಆಗ್ತದೆ. ಅದೇ ಮನಸ್ಸು ಕೌದೇಶ್ಯ ಗುರುವಿನ ಮ್ಯಾಗಿಟ್ಟು ಅಂದ್ರೆ ಶ್ರದ್ಧಾ ಆಗಿಬಿಡ್ತದೆ. ಇರುವುದು ಮಾತ್ರ ಮನಸ್ಸು ಒಂದೇ ಅದ. ನೀ ಎಲ್ಲಿ ಇಡ್ತಿ ಅಲ್ಲಿ ಆ ಮನಸ್ಸು ಕೆಲಸ ಮಾಡ್ತದೆ. ಅರ್ನಿದು ಹುಲ್ಲು ಕೊಯ್ದು ಉಡುಗುದು ಮಾಡ್ತೀರಿ, ಅರ್ನಿ ಹುಲ್ಲು ಕೊಯ್ದು ಉಡುಗುದು ಮಾಡಿ ಅದಕ್ಕೆ ಕಟ್ಟಿ ಮನ್ಯಾನ ಕಸ ಎಲ್ಲ ಹೊರಗೆ ಹೊಡಿತೀರಿ, ಹೌದಿಲ್ರಿ? ಮನ್ಯಾನ ಕಸ ಹೊರಗೆ ಹೊಡಿತದೆ, ಹುಲ್ಲ ಕಟ್ಟದ ಬಳಕ ಎಲ್ಲ ಕಸ ಹೊರಗೆ ಹೊಡ್ಕೊತ ಬರ್ತದೆ. ಅದೇ ಉಡುಗುದು ಬಿಚ್ಚಿ ಮನೆ ತುಂಬ ಹೋಗಿದೆ ಅಂದ್ರೆ ಅದೇ ಉಡುಗುದು ಕಸ ಆಗಿ ಬಿಡ್ತದೆ, ಹೌದಲ್ರಿ? ಅದೇ ಹುಡುಗುದೇ ಅದ, ಮನ್ಯಾನ ಗಾನ ಹೊರಗೆ ಹೊಡಿತದ, ಬಿಚ್ಚಿ ಹೋಗಿದೆ ಅಂದ್ರೆ ಕಸ ಆಗಿಬಿಡ್ತದೆ. ಹಂಗೆ ನಿನ್ನ ಮನಸ್ಸು ನೀ ಕಟ್ಟಿ ಹಿಡ್ದು ಕಸ ಹೊರಗೆ ಹೊಡಿತಿ. ಪಂಚಮಹಾಭೂತ ಒಳಗಿದ್ದಂಥ ಕೆಟ್ಟ ಕಸ ಹೊರಗೆ ಹೊಡಿತಿ. ಬಿಚ್ಚಿ ಹೋಗಿದೆ ಅಂದ್ರೆ ನಾಶ ಆಗ್ತಿ. ಇದೇ ಹೇಳತ್ತಾರೆ ಶರಣರು. ಇದರ ಬಿಟ್ಟು ಮತ್ತೊಂದು ಹೇಳೋದಿಲ್ಲ ಅವರು. ಭಾಳೋತನ ಮಾತಾಡೋದಿಲ್ಲ ಅವರು. ಹಾಡಲಿ ಯಾಕ್ರಿ ಇನ್ನು ಸಾಕಲಿನ ಹೇಳಿ. ಶ್ರೀಕೃಷ್ಣ ಪರಮಾತ್ಮನ ಲಗ್ನ ನಡೆದಿತ್ತ, ಅವನ ಆಟ ಹೇಳೋದು ಅದು ಕೃಷ್ಣಂದು. 16,000 ಗೋಪಸ್ತಿರಿಯರು 8 ಮಂದಿ ಪಟ್ಟಿದ್ರೆ ನನ್ನ ಕೃಷ್ಣನೊಂದು ದೊಡ್ಡ ಕತ್ತಿ ಇಲ್ಲ. ನನ್ನ ಕಟ್ಟಿ ಹೊತ್ತೇವು 2-3 ಮಿನಿಟ್ನಾಗ ಮುಗೀತದ. ಜಾಂಬವಂತಿ ಕಡ್ಡಿ ಕೂಡ ಲಗ್ನ ನಡೀತು. ಅವಾಗ 33 ಕೋಟಿ ದೇವತೆಗಳು ಕುಡಿದ್ರು, 66 ಕೋಟಿ ದೈತ್ಯರು ಕುಡಿದ್ರು, ಎಲ್ಲ ಕಡ್ಡಿಗಳು ಕುಡಿದು ಜಾಂಬವಂತಿ ಕಡ್ಡಿ ಕೂಡನೇ ಲಗ್ನ ಇತ್ತು. ಕಡ್ಡಿ ಸಂಖ್ಯೆನೇ ಮಕ್ಕಳು ಬರ್ತೀರಿ ಲಗ್ನಕ್ಕೆ. ಅವಾಗ ಆ ಲಗ್ನದಾಗ ಒಂದು ನೇಮ್ ಇರ್ತದೆ, ನೋಡ್ಬೇಕು ನೀವು. ಲಗ್ನ ನಡೀತದೆ, ಎಲ್ಲ ಗಿಡದ ಬಡ್ಡಾಗ ಅಕ್ಕಾಡಿ ಕಣ್ಣು ನೆಳ್ಳ ಕೂತು ಊರು ಮಂದಿದು ಗೋಜು ಕಟ್ಟಿತದ. ಮಂದಿ ಲಗ್ನಕ್ಕೆ ಅಕ್ಕಿ ಕಾಳಕ್ಕೆ ಬಂದ ಮಂದಿ ಗೊತ್ತದಿಲ್ಲ ನಿಮ್ಗೆ. ಅವ ಹಂಗೆ ಅಕ್ಕಿ ಹಿಂಗೆ ಗೋಜು ಕಟ್ಟಿತಾವೆ ಇವು ಬಂದದ್ದು. ಅಕ್ಕಿ ಕಾಳು ಹೋಗೋದು ಹೋಗಲ್ಲ, ತಾಸು 2 ತಾಸು ಲೇಟ್ ಆಯ್ತು ಅಂದ್ರೆ ಗೋಜು ಕಟ್ಟಿದ್ದು. ಹಂಗೆ ಕೃಷ್ಣನ ಲಗ್ನದಾಗ ಗೋಜು ಕಟ್ಟಿತೀವತ್ತ. ಎಲ್ಲಿ? ವೈಕುಂಠದಾಗ. ಹಂಗೆ 3 ಲೋಕದಲ್ಲಿ ಕೃಷ್ಣ ಚೆಲುವ. ಖರೆ ಕಡ್ಡಿ ಕೂಡ ಲಗ್ನ ಅವಕೂರು ಹಲ್ಲೆ ಕಡಿ, ಅವಕೂರು ನ್ಯಾಲಿಗೆ ಕಡಿ, ಅವಕೂರು ಮೂಗಿಗೆ ಕಡಿ, ಅವಕೂರು ಉಗುರಿಗೆ ಕಡಿ, ಅಂಥ ಕುರು ಕೂಡ ಲಗ್ನ ನಡೆದತ್ ಹೇಳಿ ಎಲ್ಲರೂ ಟಿಂಗಾಲ್ ಮಾತಾಡ್ತೀರಿ. ಲಗ್ನದಾಗ ಕೂತು ಅಲೆ ಎಲ್ಲ ದೇವತರು ದೈತ್ರು ಎಲ್ಲರೇ ಎಂಥದ್ದು ಕೂಡ ಲಗ್ನ ನಡೆದದು. ಅಂಥವು ಇವ ಹಿಂಗೆ ಮಾತಾಡುವಾಗ ನಾರದ ಬಂದಲ್ಲಿ ಆ ವೈಕುಂಠಕ್ಕೆ ನಾರದ ಬಂದು ಇಣ ಬಾರಿಸ್ಬತ್ತು ಬಂದತ್ರಿ. ಹರಿನಾರಾಯಣ ಅಂದ ಕೂಡಲೇ ಒಂದು ಇಣ ಹೊಡೆದ್ರೆ 3 ಲೋಕದೊಳಗೆ ಅಂಥ ಸುಂದರವಾದಂಥ ಆವಾಜ ಬಾರಿಸ್ಲಕತ್ತವ. ಅಂಥ ಶಬ್ದ ಬರ್ಲತ್ತು. ಕೃಷ್ಣನ ಲಗ್ನದಾಗ ಬಾರಿಸ್ತಿದ್ದ. ಅವಾಗ ಈ ನಾದ ನೋಡಿ ಎಲ್ಲ ಕಡ್ಡಿ ನಾರದನ ಕಡೆ ಓಡಿ ಬಂದು, ಇಂಥ ಸುಂದರ ಬಾರಿಸ್ತಾನಿವ, ಕೈಯಾಗ ಒಂದು ಬರೀ ಇಣ ಅದ, ಅದು ಕಸ್ಕೊಂಡು ನಾವು ಬಾರಿಸೋಣ ಅಂತೇಳಿ ನಾರದನ ಕಡೆ ಓಡ್ದು ಎಲ್ಲ ಕಡ್ಡಿ, ಖಂಡಾಪಟ್ಟಿ ಲಕ್ಷಗಟ್ಲೆ ಕಡ್ಡಿ. ಅವ ಅಂದ ನಮ್ಗೆ ಕೊಡ್ರಿ ಅಂದ ನಾರದಗೆ. ನಿಮ್ಮ ಹಲ್ಲು ನೋಡ್ಕೊಂಡಿರಿಲ್ಲ ಅಂದವ ನಾರದ. ಇದು ನನ್ನ ತಾರೆಲ್ಲ ಹರಿದೋಗಿದ್ರಿ ನಿಮ್ಮ ಉಗುರ್ನಾಗ ಸಿಕ್ಕಂದವ, ಕೊಡಂಗಿಲ್ಲ ಅಂದವ. ಅವ್ರಂದ್ರು ತೋಳಾರದೆ ಬಿಡಂಗಿಲ್ಲ ಅಂದ್ರೆ ಅವರು ಪಣ ಹಾಕಿದ್ರು ಕಡ್ಡಿಗಳು. ನೀ ಕೊಡಂಗಿಲ್ಲ, ನಾ ತೋಳಾರದೆ ಬಿಡಂಗಿಲ್ಲ. ಅವ್ರಂದ್ರು ಇನ್ನು ಇವ ನಾರದ ಯಾರು ಹೇಳಿದ್ರೆ ಕೇಳೋದಿಲ್ಲ, ಕೃಷ್ಣನ ಓಸಿಲ್ತವ್ರು. ಕೃಷ್ಣನೇ ಹಳೆಯಾನ. 8 ಮಂದಿ ಪಟ್ಟದ ರಾಣೆ ಒಳಗೆ ಜಾಂಬವಂತಿ ಹೇಳ್ತಿದ್ದಾಳೆ ಹಳೆಯಾನ. ಕೃಷ್ಣಗೆ ಹೋಗಿ ಓಸಿಲ್ತವ್ರು ಅಂತೇಳಿ ಕೃಷ್ಣನ ಕಡೆ ಅದು ಎಲ್ಲ ಕಡ್ಡಿ. ಆ ಇಣ ನಮಗೆ ಎಸುವುದು ಕುಡಿಯಬೇಕು, ನಾವು ಬಾರಿಸವ್ರೆ ಅಂದ ಬಳಕ ಕೃಷ್ಣಂದ ನಾರದ ಕರೆದ ಕುಡ ಅಂದವ. ಮತ್ತು
ಕೃಷ್ಣನ ಆಜ್ಞೆ ಆಗ್ಯದ ಅಂದ್ರೆ ಕೊಡಬೇಕೇ ಆಗ್ತದೆ, ಏನೂ ಅಲ್ಲಕ್ಕೆ ಬರಲ್ಲ. ಒಯ್ದು ಅವಾಗಂದು ಕೊಡುವ ನನ್ನ ನಾರದ ಒಯ್ದು ಕುಡ್ಲಕ್ಕೆ ಹೋದ. ಯಾರಿಗ್ರಿ? ಕಡ್ಡಿಗಳಿಗೆ. ಕಡ್ಡಿ ಅಂದುವತ್ತ ಮೊದಲು ಕೊಟ್ರೆ ತೋತಿದ್ದೇವೆ ನಾವು. ಯಾವಾಗ ನಿನ್ನ ಹಲ್ಲೆ ಕಡಿ ನಿನ್ನ ಉಗುರಿ ಕಡಿ ಅಂತ ನಮಗೆ ಟಿಂಗಾಲ್ ಮಾಡಿದಿ, ಇನ್ನು ನಿನ್ನ ಇಣ ನಾವು ಮುಟ್ಟಲ್ಲ. ದೊಡ್ಡ ಬಂಡಿಗಲ್ಲಿ ಬಿದ್ದದ, ಆ ಕಲ್ಲಿನ ಮ್ಯಾಗ ನೀನು ಇಣ ಇಡು, ನಾವು ಮುಟ್ಟಲ್ಲ ಅಂದು. ಕೃಷ್ಣರು ಹೇಳೇನ ಇರ್ಲಕ್ಕೆ ಬಿಡೋದ್ಲಿ ಅಂತೇಳಿ ಆ ಕಲ್ಲಿನ ಮ್ಯಾಗ ಒಯ್ದು ಇಟ್ರಿ ಅವ ಇಣ. ಯಾರು? ನಾರದ. ಕಡ್ಡಿ ಹಿಂಗೆ ರಾಗ ಮಾಡ್ತತ್ರಿ, ಎಲ್ಲ ಕಡ್ಡಿ ಟಾಳಿ ಹೊಡೆದು ರಾಗ ಮಾಡಿದ್ರೆ ಆ ಮ್ಯಾಣಿನ ಗತ್ಲಿ ಅಳಸಾಗಿ ಇಣ ಕಲ್ಲಾಗ ಹೋಗಿ ಸಿಕ್ಕಿಬಿಡ್ತತ್ರಿ. ದೊಡ್ಡ ಬಂಡಿಗಲ್ಲಾಗ ಒಳಗೆ ಸೇರಿಬಿಡ್ತು ಆ ರಾಗಿಗಾಗಿ. ಒಳಗೆ ಹೋಯ್ತು ಇಣ, ಗಟ್ಟಿಯಾಗಿ ಕೂತು ಬಿಡ್ತು. ಟಾಳಿ ಹೊಡೆದು ನಕ್ಕೊತ್ತು ಹೋಗ್ಬಿಟ್ಟು ಕಡ್ಡೆಲ್ಲ. ಇದು ನಾರದ ಪೆಂಗಿಯಾಗಿ ನಿಂತು. ನಾನು ಇಣ ಹೊರಗೆ ಹೆಂಗೆ ಬರ್ಬೇಕು? ಕಲ್ಲಾಗ ಸಿಕ್ಕದು. ಅವಾಗ ನಾರದ ಬಂದ ಕೃಷ್ಣಗೆ ಕೈ ಮುಗ್ದಾನತ್ತ. ಏ ಭಗವಂತ, ನಾವು ಇಟ್ಟು ಜನ ಎಲ್ಲ ಕಡ್ಡಿಗೆ ಟಿಂಗಾಲ ಮಾಡಿದೆವು, ಇಂಥದ್ದು ಕೂಡ ಲಗ್ನ ಹೆಂಗೆ ಮಾಡ್ಕೊಳತ್ತೈತಿ ಅಂತ ಹೇಳಿ ನಾವು ಟಿಂಗಾಲ ಮಾಡಿದೆವು. ಖರೆ ಇಂಥ ಭರ್ ಸಭಾದಾಗ ಕೋಟಿ ಕೋಟಿ ಜನದಾಗ ಕಡ್ಡಿಗೆ ಶ್ರೇಷ್ಠ ಮಾಡಿದವ ರಾಗದೊಳಗೆ ಕೃಷ್ಣ. ಇದು ಎಲ್ಲ ನಾಟಕ ಪರಮಾತ್ಮಂದು. ಇಂಥದಕ್ಕೂ ಕೂಡ ಲಗ್ನ ಹೆಂಗೆ ಮಾಡ್ಕೋತಾನಂತ ಜನ ಮಾತಾಡಿದ ಬಳಕ ಕಡ್ಡಿಗೆ ಶ್ರೇಷ್ಠ ಮಾಡ್ದತ್ತ ಕೃಷ್ಣ. ಎದುರಾಗ ಲಗ್ನದೊಳಗೆ ರಾಗಿನೊಳಗೆ ಎಲ್ಲರೂ ಓಡಿ ಬಂದರು. ಕಡ್ಡಿ ರಾಗ ಮಾಡೋದು ಕಲ್ಲಾಗಿಣ ಸಿಕ್ಕದು ಯಾರಿಗೂ ಹೊಂಡಲ್ಲ. ಹೊಳ್ಳಿ ಕೃಷ್ಣನಂತಲಿ ದೇವತರು ದೈತರು ಕಡ್ಡಿಗಳೆಲ್ಲ ಬಂದು ಕೃಷ್ಣ ಕೈ ಮುಗಿದ್ರತ್ತ. ನಾರದ ಇಣ ತೆಗೆದು ಕೊಡಪ್ಪ, ಆ ಇಣ ತೆಗೆದು ಕೊಟ್ಟೆ ಅಂದ್ರೆ ಅವನಿಗೆ ಹೆಜ್ಜೆ ಮುಂದಿಡ್ಲಕ್ಕೆ ಬರ್ತದೆ, 3 ಲೋಕದಾಗ ತಿರುಗಲಕ್ಕೆ ಬರೋದಿಲ್ಲ ಅವನಿಗೆ ಇಣ ಇರ್ಲಿಕ್ಕಂದ್ರೆ ಅಂತ ಹೇಳಿದ ಬಳಕ ಅವಾಗ ಕಡ್ಡಿಗಳಿಗೆ ಹೇಳ್ದತ್ತ ಪರಮಾತ್ಮ, ತಥಾಸ್ತು, ಆ ಒಳಗೆ ಸಿಕ್ಕುದು ಇಣ ಅವನಿಗೆ ತೆಗೆದು ಕೊಡ್ರಿ ಅಂದ ಬಳಕ ಕಡ್ಡಿಗಳು ಹೋಗಿ ಕಲ್ಲಿನ ಹಂತಲಿ ನಿಂತು ಉಶಾಪ ರಾಗ ಮಾಡಿದ ಬಳಕ ಒಳಗಿಂದ ಎದ್ದು ಬಂದತ್ರಿ ಇಣ. ಮತ್ತೊಮ್ಮೆ ಯಾವ ಹೊರಗೆ ಎದ್ದು ಬಂದು ಅಮಾತ್ ನಾರದನ ಕೈ ಒಳಗೆ ಸಿಕ್ತು. ನಾರದ ಎಲ್ಲ ಕಡ್ಡಿಗೆ ಶರಣ ಮಾಡ್ಯಾನ. 3 ಲೋಕದಾಗ ನನ್ನಂಥ ಕಲಾವಂತ ಯಾರೂ ಇಲ್ಲಂದ್ರೆ ನನಗಿಂತ ನೀವು ಹೆಚ್ಚಿನವ್ರ ಹೇಳಿ ಕೃಷ್ಣ ಪರಮಾತ್ಮನ ಇದು ನಾಟಕ ಅವನಿಗೆ ಶ್ರೇಷ್ಠ ಮಾಡಿ ತೋರಿಸದ. ಹಂಗೆ ಇವು ವಾದಗಳನ್ನೇ ಹೆಂಗವಪ್ಪ ಅಂದ್ರೆ ಎಲ್ಲೆಲ್ಲಿ ಏನೇನು ಇಡಬೇಕಾಗ್ಯದ ಅಲ್ಲೆಲ್ಲಿ ಒಂದೊಂದು ಕುರು ಇಟ್ಟು ಕೇಸಿಂದ ಆ ಪರಮಾತ್ಮ ಅವರ ರೋಗ ತೆಗಿಬೇಕಾಗ್ಯದ. ರೋಗ ತೆಗಿಬೇಕಾಗ್ಯದ. ಅವ ಎದಕ್ಕೆ ಬಂದಾನಂದ್ರೆ ನಿಮ್ಮ ದುಃಖ ತೆಗಿಲಿಕ್ಕೆ ಅವ ಬಂದಾನ. ಹಂಗೆ ನಮ್ಮಲ್ಲಿ ಜಗಳಿಲ್ಲ, ನಮ್ಮಲ್ಲಿ 2 ಹೆಂಡ್ರಿಲ್ಲ, ಆ ಪರಮಾತ್ಮಗೂ 2 ಹೆಂಡ್ರಿದ್ದಾವೆ. ಅವಾಗಿದ್ದುದೇ ಈಗ ನಡೆದ. ಪರಮಾತ್ಮಗೆ ನೋಡ್ರಿ ಇಲ್ಲಿ ಜಡ್ಯಾಗ ಒಬ್ಬಾಕಿ ಗಂಗಮ್ಮ ತಾಯಿ, ತೊಡಿ ಮ್ಯಾಗ ಒಬ್ಬಾಕಿ ಪಾರ್ವತಿ, ಕೈಲಾಸದಲ್ಲಿ ಶಿವಲೋಕದಾಗ ನಮಸ್ಕಾರ ಮಾಡ್ಲಕ್ಕೆ ಬಂದ್ರತ್ತ ಜನ. ಅವಾಗ ಪರಮಾತ್ಮ ಅಂದತ್ತ, ಜರ ತೊಡಿ ಮ್ಯಾಗಿಂದ ಸರಿಯ ಪಾರ್ವತಿ, ಮಂದಿ ದರ್ಶನಕ್ಕೆ ಬರ್ಲಕತ್ತಾರ ನನ್ನ. ಅಕ್ಕಿ ಆನಂದಳತ್ ಪಾರ್ವತಿ, ಮೊದಲು ಜಡ್ಯಾಗ ಇದ್ದಕ್ಕಿಗೆ ಸರಸ್ ಅಂದಳತ್ತಕ್ಕಿ. ಅಂಥ ಕಾಲ ಬಂದದೀಗ, ಹೌದಿಲ್ರಿ? ಹಂಗೆ ಏನೋ ಒಂದು ಅನುಭವದಲ್ಲಿ ಒಳ್ಳೆ ಒಂದು ವಸ್ತ್ರದಾನ, ಒಂದು ಸುವರ್ಣದಾನ, 2 ವಾದ ನಡೆದವ. ಅದಕ್ಕೆ ನಾವು ಅಲ್ಲಗಳಿಸ್ಲಕ್ಕೆ ಬರಂಗಿಲ್ಲ. ಈಗ ಅವು 2 ನಡೆದವ. ಅದ್ರ ಮ್ಯಾಗೆ ಅವ್ರ ಅಪ್ಪ ಅವರೆಲ್ಲ ಮಾತಾಡ್ತಾರೆ. ನಮ್ಮ ಮುತ್ತಿ ಅವ್ರ ಮ್ಯಾಳಿಲ್ಲ ಏನಿಲ್ಲ, ನಮ್ಮ ರಾಮು ಸಾವ್ಕಾರದೆಲ್ಲ ಸೋಮ ಅಡ್ಡದಿಂದ ಮುತ್ತಿ ಆಗ್ತಂತ ತೋರಿಸ್ಬೇಕಂತ ಹೇಳಿ ತಂದಾರ. ಅವ್ರು ಮ್ಯಾಳ ಇದ್ದವ್ರೆಲ್ಲ ಏನು ಮಾಡಿದವ್ರಲ್ಲ, ನಿಮ್ಮ ಫೋಟೋ ತೋರಿಸ್ರಿ, ಎಕಡೆ ಗಾಯಂಗ್ ಮಾಡಿ ಹೋರಿ ಅಂತ ಹೇಳಿ ಬಂದವರು. ಅವ್ರು ಮ್ಯಾಳ ಮಾಡಿ ಸದಾ ಹಾಡ್ದವರು ಅಲ್ಲ. ಅದಕ್ಕೆ ಏನೋ ಅವರು ಗುರು ಸೇವಾ ಮಾಡ್ಕೊತ ಬಂದಾರೆ. ಇಲ್ಲಿ ತಾನ ಒಳ್ಳೆಯ ಅನುಭವದ ಸೇವಾ ನಡೆದ. ನಮಗೊಂದು 2 ಮಾತು ಹೇಳ್ಯಾರ ಅಂತ ಹೇಳಿ ತಿಳ್ಕೊಂಡು ನಮ್ಮ ಪಾಂಡುರಂಗನ ಕಮಿಟಿಯವರು ನಮಗೆ 500 ರೂಪಾಯಿ ಕೊಟ್ಟಾರ. ಭಗವಂತ ವೈಕುಂಠನಾಥ, ಪಂಢರಪುರದ ಕಲಿಯುಗದ ವೈಕುಂಠ ಬಹಳ ದೊಡ್ಡ ಕತಿ. ಅವೆಲ್ಲ ಹೇಳಿದ್ರೆ ನಿಮಗೆ ಎಷ್ಟು ಹೇಳಿದ್ರು ಸರಿಯಂಗಿಲ್ಲ. ಅಂಥ ಪರಮಾತ್ಮನ ಜಾತ್ರೆ ಅದ. ನಂಬ್ರಿ, ಇದು ಜಾಗ ಬಹಳ ಚಲೋ ಅದ, ಜಾಗ ಬಹಳ ಸತ್ಯ ಅದ. ಅಲ್ಲೇ ಪಂಢರಾಪುರ ಅದ ತಿಳಿಬ್ಯಾಡ್ರಿ. ಯಾವ ಗುರಿ ಇಟ್ಟು ನೀವು ಸತ್ಯದಿಂದ ನೋಡ್ಲಕ್ಕೆ ಬಂದಿರಿ, ಇಲ್ಲೇ ಪಂಢರಾಪುರ ಅದ. ಇದು ತಲೆಯಾಗ ಮೊದಲು ಇಟ್ಕೋರಿ. ನೀವು ಅಲ್ಲೇ ಹೋಗ್ಬೇಕು ಪಂಢರಾಪುರಕ್ಕೆ ಅಂತ ಹೇಳಿಲ್ಲ. ನೀವು ಬಂದಂಥ ಮನಸ್ಸು ಎದಕ್ಕೆ ಗುರಿ ಇಟ್ಟು ಬಂದಿರಿ ಅವನಿಗೆ ನೋಡ್ಬೇಕು ಅನ್ನೋದು ಅವ್ನು ಒಬ್ಬನೇ ಕಾಣಿಸಲತ್ತಂದ್ರೆ ಅದು ಗುರಿ ಮುಟ್ತದೆ. ಇಲ್ಲಿ ಬಂದು ಕೂತು ನಾವು ದನಗಳು ಬಿಡಬೇಕಾಗಿತ್ತು, ಜರ ನೀರು ಬಿಡಬೇಕಾಗಿತ್ತು ಅಂದ್ರೆ ಇದನ್ನೂ ತಪ್ತದ ಅದನ್ನೂ ತಪ್ತದ. ಇಲ್ಲಿದು ಹೋಗುತ್ತಾನರೇ ಗುರಿ ಅವ್ರ ಮ್ಯಾಗ ಇರಬೇಕು. ಅವಾಗ ಅದು ನಮಗೆ ಸಾಧನೆ ಮಾಡ್ತದೆ, ಅದು ಗುರಿ ನಮಗೆ ಕೆಲಸ ಕೊಡ್ತದೆ. ಅನಂತ ಮಾತನ್ನು ಹೇಳಿ ನಮಗೊಂದು 500 ರೂಪಾಯಿ ಕೊಟ್ಟರೆ ಪರಮಾತ್ಮ ನಮಗಿಂತ ಹೆಚ್ಚಿನ ಕಲಾಕಾರ ಬಂದು ಸೇವಾ ಮಾಡಲಿ ಅಂಥೇಳಿ ನಮ್ಮ ಗುರೂಜಿ ಅವರು ಮತ್ತು ಮುತ್ತಿ ಅವರು ಮಾಡ್ತಾರೆ. ಇನ್ನೂ ಒಂದು 2-3 ಸಂದ ಬರ್ತಾವೆ. ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಕೇಳಬೇಕಂತೇಳಿ ತಮ್ಮೆಲ್ಲರಿಗೆ ನಮಸ್ಕಾರಗಳು.